ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಗೈಸ್. ಇವತ್ತು ನಾವು ಬಂದಿರೋದು ಲಾಲ್ಬಾಗ್ಗೆ. ಪಾಪುಗೆ ರೆಡಿ ಮಾಡಿದೆ. ಪಾಪುನ ರೆಡಿ ಮಾಡಿ ಬಿಸ್ಕೆಟ್ ಲೈಕ್ ಟಿಫನ್ ಏನೂ ತಿಂದಿರಲಿಲ್ಲ ಪಾಪು. ಸೊ ಒಂದೆರಡು ಬಿಸ್ಕೆಟ್ ಕೊಟ್ಟೆ ಅಷ್ಟೇ. ಸೊ ಬನ್ನಿ ಲಾಲ್ಬಾಗ್ ಜರ್ನಿ ಸ್ಟಾರ್ಟ್ ಮಾಡೋಣ. ಫ್ಲವರ್ ಶೋ ನಡೀತಾ ಇದೆ. ಸೊ ಅದಕ್ಕೆ ಪಾಪುನ ಕರ್ಕೊಬಂದಿದ್ದೀನಿ. ಅವ್ರ ಅಮ್ಮ ಇನ್ನೂ ಮನ್ಗಿದ್ಲು, ಹೋಗಿ ಬನ್ನಿ ನೀವೇ ಅಂತ ಹೇಳಿದ್ಲು. ಸೊ ನಾವಿಬ್ಬರೇ ಬಂದಿದ್ದೀವಿ ಇವತ್ತು. ಪಾಪು ನೋಡಿಲಿ, ಚಿನ್ನಮ್ಮ ಆಯ್ ಮಾಡಿ ಎಲ್ರಿಗೂ. ಚಿನ್ನಮ್ಮ, ಸೊ ಈ ಸಲ ಲಾಲ್ಬಾಗ್ನಲ್ಲಿ ಏನು ಥೀಮ್ ಇದೆ ಅಂದರೆ ದಿ ಗ್ಲೋರಿ ಆಫ್ ಗಂಗಾ ಎಂಪೈರ್, ಕನ್ನಡದಲ್ಲಿ ಶ್ರೀ ಗಂಗಾ ಸಾಮ್ರಾಜ್ಯ ವೈಭವ ಅಂತ ಇದೆ. ಅದನ್ನು ಪಾಪಕ್ಕೆ ತೋರ್ಸಕ್ಕೆ ಬಂದಿದ್ದೀವಿ. ಬನ್ನಿ ಎಂಟ್ರಿ ಕೊಡೋಣ ಒಳಗಡೆ. ಹಾಯ್ ಹಾಯ್ ಮಾಡು, ಹಾಯ್. ಅದು ತಿನ್ನೋದು ಬಿಡು. ಹಾಯ್ 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 ಮಾಡೋದ್ಲು. ಅದು ಇಟ್ಸ್ ಆರ್ ವೇ ಆಫ್ ಸೇಯಿಂಗ್ ಹಾಯ್. ಬನ್ನಿ. ಈ ಎಂಟ್ರೆನ್ಸಲ್ಲೇ ಈ ಥರ ಲೈಕ್ ಫ್ಲವರ್ಸ್ ಅರೇಂಜ್ಮೆಂಟ್ ಮಾಡಿದ್ದಾರೆ. ಪಾಪು ಇಲ್ಲಿ ಕೂತ್ಕೊಂಡಿದ್ದಾಳೆ ನೋಡಿ, ಆಯ್ ಮಾಡ್ತಾ ಇದ್ದಾಳೆ ಕೈಯಲ್ಲಿ. ಕೈ ಸನ್ನಿನಲ್ಲಿ ಮಾಡೋಕ್ಕೆ ಬಂದ್ಲು. ಎಲ್ಲೋ ಇದೆ ಮೂಡಿನ ಬೆಳೆ ಅರ್ಲಿ ಮಾರ್ನಿಂಗ್ ಅಲ್ಲ. ಆಯ್ ಮಾಡಿದ್ಲು ಫೈನಲಿ. ವಾವ್, ಎಸ್ ಜರ್ನಿ ಸ್ಟಾರ್ಟ್ ಮಾಡೋಣ ಪಾಪು, ಕಮಾನ್. ಸೊ ಈ ಬಾರಿ ಏನು ವಿಶೇಷ ಅಂದರೆ ಈ ಸಲ ಗಂಗಾ ಸಾಮ್ರಾಜ್ಯ ವೈಭವ ಥೀಮಲ್ಲಿ ಮಾಡಿರೋದಂತೆ. ಸೊ ಅದನ್ನು ಎಂಟ್ರೆನ್ಸಲ್ಲೇ ಲೈಕ್ ಸರ್ವರಿಗೂ ಸುಸ್ವಾಗತ ಅಂತ ಬೋರ್ಡ್ ಹಾಕಿದ್ದಾರೆ ನೋಡಿ, ನೀವು ಕ್ಲಿಯರಾಗಿ ನೋಡ್ಬೋದು. ಪಾಪುನ ಇಲ್ಲಿ ಕೂರಿಸಿದ್ದೀವಿ. ಹಿಂದೆ ಏನು ಕಾಣಿಸ್ತಿದೆ ಅದು ಫ್ಲೋರಲ್ ಕ್ಲಾಕ್. ಅದು ಫ್ಲೋರಲ್ ಕ್ಲಾಕ್ ಅಂದರೆ ಲೈಕ್ ಏನದು ಲೈಕ್ ಕ್ಲಾಕ್ HMT ನವ್ರು ಅವಾಗ ಜಮಾನ್ದಲ್ಲಿ ಮಾಡಿರೋದು ಕ್ಲಾಕ್ನ ಲೈಕ್ ಅದ್ರ ಸುತ್ತಲೂ ಫ್ಲವರ್ಸ್ ಇಟ್ಟಿದ್ದಾರೆ. ಸೊ ಪಾಪು ಇಲ್ಲಿದ್ದಾಳೆ ನೋಡಿ. ಫ್ಲೋರಲ್ ಕ್ಲಾಕ್ ಮುಂದೆನೇ ಇದ್ದಾಳೆ ಪಾಪು. ಕೈಯ ಅಂತಿದ್ಲು. ಬಿಸ್ಕೆಟ್ ಕೊಟ್ಟಿದ್ದೀನಿ, ನನಗೆ ಬೇರೆ ಏನೂ ಆಪ್ಷನ್ ಇಲ್ಲ. ಟಿಫನ್ ಎಲ್ಲೂ ರೆಡಿ ಆಗಿರಲಿಲ್ಲ ಇನ್ನು. ನನಗೆ ತಿನ್ಸೋಕ್ಕೆ ಇಷ್ಟ ಇಲ್ಲ, ಬಟ್ ಅಂದರೂ ಅನಿವಾರ್ಯತೆಯಿಂದ ಬಿಸ್ಕೆಟ್ ತಿನ್ಸೋಕ್ಕಾಗಿದೆ. ಸೊ ನೆಕ್ಸ್ಟ್ ಎಲ್ಲೋಗೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀವಿ ನಾನು ಪಾಪು. ಬನ್ನಿ ಬೇರೆ ನೋಡಿ. ಸನ್ಫ್ಲವರ್ ಎಷ್ಟು ಸಕ್ಕತ್ತಾಗಿದೆ ನೋಡಿ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇನ್ನು ಒಳಗಡೆ ಗಂಗಾ ವೈಭವ ಹೆಂಗಿದೆ ಗೊತ್ತಿಲ್ಲ, ಗಂಗಾ ಸಾಮ್ರಾಜ್ಯ ಅದು ಜಸ್ಟ್ ಇನ್ನು ಲೈಕ್ ಟ್ರೈಲರ್ ಥರ ನಿಮಗೆ. ಪಾಪು ಏನು ತಿಂತಿದ್ಯಪ್ಪ? ಬಿಸ್ಕೆಟಾ? ಬನ್ನಿ ನೋಡೋಣ. ಸೊ ಇಲ್ಲಿ ಕೆಂಪೇಗೌಡರು ಪ್ರತಿಮೆ ಇದೆ. ಈ ಹೂವನ್ನೆಲ್ಲ ಪಾಪಕ್ಕೆ ತೋರಿಸ್ದೆ. ಸ್ವಲ್ಪ ನೋಡಿ ಖುಷಿ ಪಡ್ತಿದ್ಲು. ಇಲ್ಲಿ ಕೂತಿದ್ದಾಳೆ ನೋಡಿ ಪಾಪು ಇಲ್ಲಿದ್ದಾಳೆ. ಹೂವು ಎಲ್ಲ ಚೆನ್ನಾಗಿ ಸಕ್ಕತ್ತಾಗಿದೆ. ಇಲ್ಲೆಲ್ಲ ಲಿನಾಸು ನೋಡಿ. ಪಾಪುಗೆ ಯಾವ ಹೂವು ಬೇಕು ಕೇಳಿ ಕೊಡೋಣ. ಐಕೋಡ್ ಥೀಮ್ ಥರ ಮಾಡಿದ್ದಾರೆ, ಚೆನ್ನಾಗಿದೆ. ಇಲ್ಲೇನೋ ಇಟ್ಟಿದ್ದಾರೆ, ಕಲ್ಲಿಲ್ಲೇನೋ ಕೆತ್ತನೆ ಮಾಡಿ ವೀರ್ಗಲ್ಲು ಅಂತಾರಲ್ಲ ಆ ಥರ. ಯಾರು ವೀರ್ಗಲ್ಲು ಗೊತ್ತಿಲ್ಲ. ಪಾಪುನಲ್ಲಿ ಕೂರಿಸಿ ತೋರಿಸ್ತಾ ಇದ್ದೀನಿ. ಇದೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಿಸ್ತಿದ್ದೇನೆ. ಪಾಪು ಇದು ಐಕೋಡ್ ಥೀಮ್. ಇದು ಏನು ಹೇಳು? ಐಕೋಡ್ ಥೀಮ್ ಒಂಥರ ಸ್ಪೆಷಲ್ ಮರ ಇದ್ದಂಗಿದೆ ನೋಡಿ. ಬುಡ್ಡಕ್ಕಿದೆ, ಏನಂತ ಗೊತ್ತಿಲ್ಲ. ಸೊ ಇದೊಂದು ಕ್ಯಾಪ್ಚರ್ ಮಾಡಬೇಕು ಅನಿಸ್ತು ಪಾಪು ಹತ್ರ. ಏನು ಮಾಡ್ತಿದ್ಯಾ ಮಗಳೇ? ನೋಡಿ ಫುಲ್ ಮೂಡಿ. ಅವರಮ್ಮ ಇದ್ದರೆ ಫುಲ್ ಆ್ಯಕ್ಟಿವ್ ಆಗಿರ್ತಿದ್ಲು. ಚೆನ್ನಾಗಿ ಅವಳನ್ನ ಎಂಗೇಜ್ ಮಾಡ್ತಾಳೆ ಅವರಮ್ಮ. ಬಟ್ ಅನ್ಫಾರ್ಚುನೇಟ್ಲಿ ಅವಳು ಬಂದಿಲ್ಲ. ಪಾಪು ಬಾ, ನೆಕ್ಸ್ಟ್ ಬೇರೆ ಕಡೆ ಕರ್ಕೊಂಡು ಹೋಗ್ತೀನಿ. ಎಸ್, ಜಸ್ಟ್ ಗ್ಲಾಸ್ ಹೌಸ್ ಎದುರುಗಡೆ ವಾಟರ್ ಫೌಂಟೇನ್ ಇದೆ. ಪಾಪುಗೆ ತೋರಿಸಿ ಇಷ್ಟು ಫೌಂಟೇನೆಲ್ಲ ತೋರಿಸಿ ಆಟ ಆಡಿಸ್ದೆ. ಸ್ವಲ್ಪ ಭಯ ಬಿದ್ದಲು ಸ್ಟಾರ್ಟಿಂಗಲ್ಲಿ ಕೂರೋದಕ್ಕೆ. ಇವಾಗ ಕೂತ್ಕೊಂಡು ಎಂಜಾಯ್ ಮಾಡ್ತಾಯಿದ್ದಾಳೆ ನೋಡಿ. ಆರಾಮಾಗಿ ಕೂಲಾಗಿ ಕೂತಿದ್ದಾಳೆ. ಬನ್ನಿ ಗ್ಲಾಸ್ ಹೌಸ್ ಒಳಗಡೆ ಹೋಗೋಣ. ಸೊ ಜಸ್ಟ್ ಇನ್ ಫ್ರಂಟ್ ಆಫ್ ಗ್ಲಾಸ್ ಹೌಸ್ ಇಲ್ಲೊಂದು ಬಸವ ಇದೆ. ಬಸವ ಇದೆ. ಬಸವ ಮೇಲೆ ಪಾಪು ಕೂತಿದ್ದಾಳೆ. ಇದೊಂದು ಎಕ್ಸ್ಪೀರಿಯೆನ್ಸ್ ಮಾಡಿಸ್ತಾ ಇದ್ದೀನಿ ಪಾಪಗೆ. ಹೆಂಗಿದೆಯಮ್ಮ ಎಕ್ಸ್ಪೀರಿಯೆನ್ಸ್ ಕಂದ? ಸೂಪರಾ? ಸೂಪರ್ ಅಂತಿದ್ದಾಳೆ. ಬನ್ನಿ ಗ್ಲಾಸ್ ಹೌಸ್ ಮಾತ್ರ ಫ್ಯಾಂಟಾಸ್ಟಿಕ್ ಆಗಿದೆ. ಪಾಪುನ ಇಲ್ಲಿ ನಿಲ್ಸಿದ್ದೀನಿ. ಪಾಪು ಫುಲ್ ಎಂಜಾಯ್ ಮೋಡಲ್ಲಿದ್ದಾಳೆ. ಅವರಮ್ಮ ಮಿಸ್ ಮಾಡ್ಕೊತಾಳೆ ಖಂಡಿತ ಇದನ್ನೆಲ್ಲ. ನೋಡಿ ಪಾಪು. ಏನು ಪಾಪು ಚೆನ್ನಾಗಿದೆಯಾ? ನೋಡಿ ಸಖತ್ತಾಗಿದೆ ಅರೇಂಜ್ಮೆಂಟ್ಸು, ಫ್ಲವರ್ ಶೋ. ಏನಪ್ಪ ಇಲ್ಲೇ ಇದ್ದೀನಿ. ಸೊ ಇದು ಬೇಗೂರಿನಲ್ಲಿರೋವಂಥ ಒಂದು ದೇವಸ್ಥಾನ. ಅದನ್ನು ಫ್ಲವರ್ಸಲ್ಲಿ ಮಾಡಿದ್ದಾರೆ. ಪಾಪು ಇಲ್ಲಿ ಆಟ ಆಡ್ತಾ ಇದ್ದಾಳೆ. ಸೊ ನೋಡಿ ಚೆನ್ನಾಗಿ ಬಂದಿದೆ ನೋಡಿ. ಅದು ಕಣ್ಣಲ್ಲಿ ಎರಡು ಕಣ್ಣು ಸಾಲದು ತುಂಬ್ಕೊಳಕ್ಕೆ. ಪಾಪು ನೋಡಪ್ಪ, ಅದು ನೋಡಲ್ಲಿ ಅಲ್ಲಿ ಫ್ಲವರ್ಸ್ ಅರೇಂಜ್ಮೆಂಟ್ಸ್ ನೋಡಿದ್ಲು ಇಷ್ಟೊತ್ತು. ಇವಾಗ ಲೈಕ್ ಮೂಡಿ ಅವಳು. ಇದು ಮಹಾರಾಜ
ಗೋಂಗಣಿ ವರ್ಮಾ ಅಂತ, ಫೌಂಡರ್ ಆಫ್ ಗಂಗಾ ಡೈನಾಸ್ಟಿ ಅಂತ. ಸೊ ಪಾಪು ಸ್ಕೂಲಲ್ಲಿ ಸೋಷಿಯಲ್ ಸ್ಟಡೀಸು ಕ್ಲಾಸ್ ನಡೆಯುವಾಗ ನನಗೆ ಇದೆಲ್ಲ ಗೊತ್ತು ಅಂತ ಮೊದಲೇ ಹೇಳ್ತಾಳೆ. ಸೊ ವಿಡಿಯೋಸ್ ಎಲ್ಲ ಅವಳು ಮತ್ತೆ ನೋಡಿ ಎಷ್ಟೊತ್ತಿಗೆ ವಿಡಿಯೋಸ್ ಯೂಟ್ಯೂಬಲ್ಲಿ ಅವಳು ವಿಡಿಯೋಸ್ ನೋಡಿ ಎಲ್ಲ ತಿಳ್ಕೊಂಡಿರ್ತಾಳೆ ಅಷ್ಟೊತ್ತಿಗೆ. ಹಾಂ, ನೆಕ್ಸ್ಟ್ ಹೋಗೋಣ ಅಂತಿದ್ದಾಳೆ. ಸೊ ಇಲ್ಲಿ ಬೋರ್ಡ್ ಹಾಕಿದ್ದಾರೆ ನೆಕ್ಸ್ಟ್ ನೋಡಿ, ಗಂಗಾ ಕಿಂಗ್ ಬಟುಗ 2 ಅಟ್ ದಿ ಬ್ಯಾಟಲ್ ಆಫ್ ತಕ್ಕೋಳಂ ಅಂತ ಇದೆ. ತಕ್ಕೋಳಂ ಯುದ್ಧದಲ್ಲಿ ಇಮ್ಮಡಿ ಭೂಗತನ ಸಾಹಸ ಅನ್ನೋದನ್ನ ಇಲ್ಲಿ ತೋರಿಸಿದ್ದಾರೆ. ಸೊ ಪಾಪು ಇಲ್ಲಿದ್ದಾಳೆ ನೋಡಿ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಲೈಕ್ ಅದು ತುಂಬ ಉದ್ದಕ್ಕಿದೆ, ಮೇಲೆ ಏನಿರೋದು ಗೊತ್ತಾಗ್ತಿಲ್ಲ. ಇದು ನೋಡಿ, ಅಲ್ಲಿ ಒಬ್ಬರು ಚುಚ್ಚಿಸ್ಕೊಂಡಿದ್ದಾರೆ ಯುದ್ಧದಲ್ಲಿ, ಇಲ್ಲೊಬ್ಬ ಚುಚ್ಚಿದ್ದಾನೆ. ಸೊ ಇದು ಸಾಹಸ, ಯಾರದು? ಇಮ್ಮಡಿ ಭೂತುಗನ ಸಾಹಸ ಅಂತ. ಪಾಪು ಫುಲ್ ಚಿಲ್ಲಿಂಗ್ ಮೋಡ್. ಗ್ಲಾಸ್ ಹೌಸ್ ಒಳಗಡೆ ಲೈಕ್ ಥೀಮ್ಸ್ ಮಾಡಿದಾರಲ್ಲ ಫುಲ್, ಲೈಕ್ ಏನು ಗಂಗಾ ಡೈನೆಸ್ಟಿದು. ಇಲ್ಲಿ ತಕ್ಕೋಳಂ ಯುದ್ಧದಲ್ಲಿ ಇಮ್ಮಡಿ ಭೂತುಗನ ಸಾಹಸ ಅಂತ ಇದೆ. ಸೊ ಇಲ್ಲಿ ಒಬ್ಬ ಚುಚ್ಚಿದ್ದಾನೆ. ಸೊ ಇದು ಮೇ ಬಿ ಇಮ್ಮಡಿ ಭೂತುಗನ ಅನಿಸುತ್ತೆ. ಅವರು ಲೈಕ್ ಚುಚ್ಚಿರೋದು ಲೈಕ್ ಎದುರಳಿನವ್ರಿಗೆ ಒಂದು ಯುದ್ಧದ ಒಂದು ಸಾಹಸ ದೃಶ್ಯ ಅಂತ ಇದು ನಮಗೆ ಎಕ್ಸ್ಪ್ಲನೇಷನ್ ಇಲ್ಲಿ ಕೊಟ್ಟಿದ್ದಾರೆ. ಪಾಪು ಇಲ್ಲಿದ್ದಾಳೆ, ನೋಡ್ತಾ ಇದ್ದಾಳೆ ನೋಡಿ. ಆ ಬಲಗೈ ಹಂಗೆ ಇಟ್ಕೊಳ್ಳೋದು ಮಾತ್ರ ಪಾಪು ಸ್ಟಾಪ್ ಮಾಡಲ್ಲ, ನನಗೆ ತುಂಬ ಇಷ್ಟ ನೋಡಿ. ಸೊ ಇಷ್ಟೆಲ್ಲ ಲೈಕ್ ನೀವು ಸ್ಲೋ ಮೋಷನ್ ಮಾಡ್ಕೊಂಡು ಫುಲ್ ಓದ್ಕೊಳ್ಳಿ. ಅದು ಲೈಕ್ ಡೈನೆಸ್ಟಿ ಬಗ್ಗೆ ಕನ್ನಡ ಮತ್ತು ಇಂಗ್ಲೀಷ್ ಎರಡರಲ್ಲೂ ವಿವರಣೆ ಮಾಡಿದ್ದಾರೆ. ಸೊ ನೋಡಿ, ಇಲ್ಲೆಲ್ಲ ಫ್ಲವರ್ ಅರೇಂಜ್ಮೆಂಟ್ಸು ಸೂಪರಾಗಿ ಮಾಡಿದ್ದಾರೆ. NCS ಅಂತ ಹಾಕಿದ್ದಾರೆ. NCS ಅನ್ನೋದು ಗೊತ್ತಾಗ್ತಿದೆ, ಏನದು ಲೈಕ್ ಫುಲ್ ಫಾರ್ಮ್ ಗೊತ್ತಾಗ್ತಿಲ್ಲ. ಇಲ್ಲಿ ಬಾಬು, ಓಯ್ ಚಿನ್ನಮ್ಮ. ಸೊ ಈಗ ನೆಕ್ಸ್ಟ್ ಏನಂದರೆ, ಯಾವ ಲೈಕ್ ಎಲ್ಲ ಮಹಾರಾಜರುಗಳ್ದು ಗಂಗಾ ಸಂಸ್ಥಾನ ಯಾರ್ಯಾರು ಆಳಿದ್ರು ಅವ್ರದ್ದೆಲ್ಲ ಪ್ರತಿಮೆ ಥರ ಮಾಡಿದ್ದಾರೆ. ಸೊ ಪಾಪು ಇಲ್ಲಿದ್ದಾಳೆ. ಸೊ ನೋಡಿ, ಒಂದೊಂದೇ ತೋರಿಸೋದಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು, ಯಾಕೆಂದರೆ ಪಾಪುನ ನಾನೇ ಕ್ಯಾರಿ ಮಾಡಬೇಕು. ಕ್ಯಾರಿ ಮಾಡಿ ಕವರ್ ಮಾಡೋದು ಕಷ್ಟ ಆಗುತ್ತೆ. ಅದಕ್ಕೆ ಪಾಪುನ ಕೆಳಗಡೆ ಬಿಟ್ಟು ಕವರ್ ಮಾಡ್ತಾಯಿದ್ದೀನಿ. ಸೊ ಇದೆಲ್ಲ ಯಾಕೆ ಮಾಡ್ತಿದ್ದೀನಿ, ಲೈಕ್ ಯಾಕೆ ಕ್ಯಾಪ್ಚರ್ ಮಾಡ್ತಿದ್ದೀನಿ ಅಂತ ನೋಡಿ, ಲೈಕ್ ಬೆಂಗಳೂರಿಂದ ದೂರ ಇರೋರು ಯಾರ್ಯಾರು ಬರೋಕ್ಕಾಗೋದಿಲ್ಲ ಅವರೆಲ್ಲ ನೋಡಲಿ ಅಂತ. ಸೊ ಅದು ಇದೆಲ್ಲ ಅದೇ ನಾನೇನು ಹೇಳಿದೆ, ಒಂದೊಂದೇ ಮಹಾರಾಜರನ್ನು ಕ್ಯಾಪ್ಚರ್ ಮಾಡ್ಕೊಂಡು ಬರ್ತಾಯಿದ್ದೀನಿ. ಪಾಪು ನಾನೇ ಕ್ಯಾರಿ ಮಾಡಿದ್ದೀನಿ, ಕೆಳಗೆ ಬಿಟ್ಟಿಲ್ಲ ಈ ಸಲ. ಸೊ ಅವ್ರದ್ದು ನೋಡಿ ಲಿಪಿಗಳದು, ಇಲ್ಲಿ ನಾನೇದು ಪ್ರತಿಮೆ ಇದೆ, ಅದು ಕೆಳಗಡೆ ಲಿಪಿ ಅದು ಬರೆದಿರೋದು, ಅದು ಲಿಪಿ ಗಂಗಾ ಸಂಸ್ಥಾನದಲ್ಲಿ ನಡೀತಾ ಇದೆ ಅಂತ. ಶ್ರೀ ಗಂಗಾ ಕಂದರ್ಪ ಲಿಖಿತವಿರುವ ಗಜ ಲಾಂಛನ ಅಂತ ಇದೆ. ಸೊ ಇದು ಮಹಾರಾಜ ಇಮ್ಮಡಿ ಮಾರಸಿಂಹ ನೋಡಿ. ಸೊ ಇದು ಮಹಾರಾಜ ಇಮ್ಮಡಿ ರಾಚಮಲ್ಲ. ಇವ್ರು ಇನ್ನೊಂದು ತೋರಿಸ್ತೀವಿ ನೋಡಿ, ನೆಕ್ಸ್ಟ್ ಮಹಾರಾಜ 1ನೇ ಶಿವಮಾರ ಅಂತ ಇದೆ. ಬಟ್ ಇವ್ರದ್ದು ಪ್ರತಿಮೆ ನೋಡೋದಕ್ಕೆ ನಮ್ಮ ಅಪ್ಪು ಬಸ್ ಥರ ಕಾಣಿಸ್ತಾರೆ ನೋಡಿ, ಇಲ್ವಾ? ಇದು ಗಂಗಾ ಸಂಸ್ಥಾನನವರು ಒಂದು ದೇವಸ್ಥಾನ, ಏನು ಅವ್ರದ್ದು ಅಂತ ದೇವಸ್ಥಾನ ಲೈಕ್ ಕಟ್ಸಿರ್ತಾರೆ, ಅದರದ್ದು ಒಂದು ಪ್ರತಿಮೆ ಥರ ಮಾಡಿದ್ದಾರೆ. ಮೇ ಬಿ ಥರ್ಮೋಕೋಲಲ್ಲಿ ಮಾಡಿರ್ಬೋದು. ಸೊ ಇಲ್ಲೇ ಇದ್ದಾಳೆ ನೋಡಿ ಪಾಪು. ನೋಡಿ ಥರ್ಮೋಕೋಲಲ್ಲೂ ಇಷ್ಟು ಚೆನ್ನಾಗಿ ಮಾಡ್ಬೋದಾ ನೋಡಿ. ಈ ಕಡೆ ಆ್ಯಂಗಲ್, ಆವಾಗಲೇ ಆ ಕಡೆ ಆ್ಯಂಗಲಲ್ಲಿ ತೋರಿಸ್ದೆ, ಈ ಕಡೆ ಆ್ಯಂಗಲ್ ಇದು ಇಷ್ಟು ಚೆನ್ನಾಗಿ ಮಾಡ್ಬೋದಾ ಅಂತ ಅನಿಸುತ್ತೆ. ಅಷ್ಟು ಅದ್ಭುತವಾಗಿ ಮಾಡಿದ್ದಾರೆ. ಲೈಕ್ ರಿಯಲಿ ಆ್ಯಡ್ಸ್ ಟು ದಿ ಆರ್ಕಿಟೆಕ್ಟ್ಸ್. ಲೈಕ್ ಗ್ರೌಂಡ್ ಲೆವೆಲಿಂದ ಹಿಡಿದು ಯಾರಿದನ್ನು ನಾನು ಇವ್ರು ಮಾಡಿರೋರ್ಗೂ ಮತ್ತು ಲೈಕ್ ಏನು ಒರಿಜಿನಲ್ ಮಾಡಿರ್ತಾರೆ ಗೊತ್ತಾ ದೇವಸ್ಥಾನ, ಅವ್ರಿಗಂತೂ ಲೈಕ್ ಎಷ್ಟು ಶತಕೋಟಿ ನಮಸ್ತೆಗಳು ಅವರು, ಅಷ್ಟು ಸಖತ್ತಾಗಿ ಮಾಡಿದ್ದಾರೆ ನೋಡಿ. ಗಂಗಾರಸರ ಮಹಾಕ್ರಾಂತಿ ಚಾವುಂಡರಾಯ ಕೆತ್ತಿಸಿದ ಶ್ರೀ ಗೊಮ್ಮಟೇಶ್ವರ ಮೂರ್ತಿ. ಸೊ ಅಲ್ಲಿ ನೀಟಾಗಿ ಇಲ್ಲಿ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದಾರೆ. ಶ್ರೀ ಗೊಮ್ಮಟೇಶ್ವರ ಪಾಪು ಇಲ್ಲಿದ್ದಾಳೆ. ಸೊ ನೋಡಿ ಫ್ಲವರ್ಸ್ ಕೂಡ ತುಂಬ ಚೆನ್ನಾಗಿ
ಹಾಂ ಸಕ್ಕದಾಗಿ ಅರೇಂಜ್ ಮಾಡಿದ್ದಾರೆ ನೋಡಿ. ಟೈಮ್ ಆದಂಗೆ ಜನರು ಕ್ರೌಡ್ ಜಾಸ್ತಿ ಆಗ್ತಾನೆ ಇದೆ ನೋಡಿ. ಇಲ್ಲಿ ಲೈಕ್ ಓವನಲ್ಲಿ ಮಾಡಿರೋದು ಅವರು ಏನಿದು ಲೈಕ್ ಇನ್ನು ಏನು ದೇವಸ್ಥಾನ ಅವ್ರು ಕಟ್ಸಿರ್ತಾರೆ ಅದನ್ನು ಹೂವನಲ್ಲಿ ಮಾಡಿರೋದು. ಈ ಕಡೆ ಆ್ಯಂಗಲ್ ವ್ಯೂನಲ್ಲಿ ಒಂದು ಆನೆ ಇಟ್ಟಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ಡಿಫ್ರೆಂಟ್ ಟೈಪ್ಸ್ ಆಫ್ ವೆರೈಟೀಸ್ ಆಫ್ ಫ್ಲವರ್ಸ್ ಇದೆ. ವೆರೈಟೀಸ್ ಆಫ್ ಫ್ಲವರ್ಸ್. ನಮ್ಮ ಪಾಪು ಇಲ್ಲಿ ಆಟ ಆಡ್ತಾ ಇದ್ದಾಳೆ, ಹೋಗ್ತಾ ಇದ್ದಾಳೆ, ಏನು ಪ್ಲಕ್ ಮಾಡೋಕ್ಕೆ ನೋಡ್ತಾ ಇದ್ದಾಳೆ. ಕಳ್ಳಿ ಎಲ್ಲಕ್ಕೆ ನೋಡಿ ಇಷ್ಟು ಸಣ್ಣ ಕೈ ಹಾಕೋದೆ ಅವಳು ಮಣ್ಣಿಗೆ. ಮಣ್ಣು ತಿನ್ಬೇಕಷ್ಟೆ. ಚಿನ್ನಮ್ಮ ಮಣ್ಣು ತಿನ್ನಬಾರ್ದು ನೋಡಿ ನೋಡಿ, ಮಣ್ಣು ತಿನ್ನಬಾರ್ದೆ, ಮಣ್ಣು ತಿನ್ನಬಾರ್ದು ಕಣೆ. ಸೊ ಏನು ಈ ರಿಸೆಪ್ಷನ್ಗಳಲ್ಲಿ ಹೂವು ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿ ಗಂಡು ಹೆಣ್ಣು ಕರ್ಕೊಬರಲ್ವ ಆ ಥರ ಮಾಡಿದ್ದಾರೆ ಇಲ್ಲಿ. ಪಾಪು ನೋಡ್ತಾ ಅದನ್ನು ಎಂಜಾಯ್ ಮಾಡ್ತಾ ಇದ್ದಾಳೆ. ನೋಡ್ಕೊಂಡ ಇಷ್ಟ ಆಯ್ತಾ ಇದು ಚಿನ್ನಮ್ಮ? ಇಷ್ಟ ಆಯ್ತಾ ನೋಡಲ್ಲಿ ಈಸಿ ಅವಳು. ಕೆಳಗಡೆ ಏನೋ ಇರುವೇನೋ ನೋಡ್ತಾ ಇದ್ದಾಳೆ ಕಾಲ ಹತ್ರ ನೋಡಿ. ಚೆನ್ನಾಗಿ ಮಾಡಿದ್ದಾರೆ ಇಲ್ಲೂ, ಅದ್ಭುತ ಬಿಡಿ. ಏನಾದರೂ ಹೇಳಿ ಈ ಎಕ್ಸ್ಪೀರಿಯನ್ಸು ಲೈಕ್ ಥರ ಚೆನ್ನಾಗಿದೆ, ಇನ್ನೂ ನಡೀತಿದೆ. ಸೊ ನೀವು ಯಾರ್ಯಾರೆಲ್ಲ ಬರ್ಬೋದು, ಬಂದು ಹೋಗ್ಬೋದು. ಲಾಲ್ಬಾಗ್ ಅಂತ ಗೂಗಲ್ ಮ್ಯಾಪ್ಸಲ್ಲಿ ಚೆಕ್ ಮಾಡಿದ್ರೆ ಸಿಗುತ್ತೆ ನಿಮಗೆ ಲೊಕೇಶನ್ ನೋಡಿ. ಎಲ್ಲೆಲ್ಲಿ ನೋಡಿದ್ರೂ ಫ್ಲವರ್ ಶೋ ಮುಗಿಯೋವರೆಗೂ ಕಣ್ಣು ತುಂಬಿಕೊಳ್ಳೋ ಅಷ್ಟು ನೋಡ್ಬೋದು ನೋಡಿ. ವೆರೈಟೀಸ್ ಆಫ್ ಫ್ಲವರ್ಸ್ ಪ್ಲ್ಯಾಂಟ್ಸ್ ನಿಮ್ಗೆ ಕಾಣಸಿಗುತ್ತೆ. ಇಲ್ಲಿಗೆ ಪಾರ್ಟ್ 1 ಮುಗೀತು. ಸೊ ಪಾರ್ಟ್ 1 ಅಂದರೆ ಲೈಕ್ ಎಲ್ಲ ಒಂದೇ ದಿವಸ ಕ್ಯಾಪ್ಚರ್ ಮಾಡಿದ್ದೀವಿ. ಒಂದೇ 20 ನಿಮಿಷ 30 ನಿಮಿಷ ಯಾರೂ ನೋಡೋದಿಲ್ಲ. ಸೊ 8 to 10 minutes ಪ್ಲ್ಯಾನ್ ಮಾಡಿದ್ದೀವಿ ಒಂದು ವಿಡಿಯೋ. ಸೊ ಇಲ್ಲಿವರೆಗೂ ಏನು ನೋಡಿದರೆ ಪಾರ್ಟ್ 1 ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಾರ್ಟ್ 2ಗೋಸ್ಕರ ಸೇಮ್ ಡೇ ಕ್ಯಾಪ್ಚರ್ ಮಾಡಿದ್ವಿ. ಪಾರ್ಟ್ 2ನಲ್ಲಿ ಕಂಟಿನ್ಯೂಷನ್ ನೋಡ್ಬೋದು ನೀವು.